ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಚಿಕ್ಕಪೇಟೆ ಬಳಿ ಗೇಮ್ ದೊಡ್ಡಿದೆ. ಇವತ್ತು ಕಾವೇರಿ ಹೋರಾಟ ನಡೆದೈತೆ. ಕೆಆರ್ಎಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀರು ನಿರ್ವಹಣಾ ಸಮಿತಿ ಮತ್ತೆ ನೀರು ನಿರ್ವಹಣಾ ಮಂಡಳಿ ತೀರ್ಪು ಏನ್ ನೀಡೈತೆ, ಇದು ಈ ಕಾವೇರಿ ಕಣಿವೆ ರೈತರ ಪಾಲಿಗೆ ಮರಣ ಶಾಸನವಾಗಿದೆ. ಕರ್ನಾಟಕ ರಾಜ್ಯದಲ್ಲೇ ಬರಗಾಲದ ಪರಿಸ್ಥಿತಿ ಇದ್ದು ಜನ ಜಾನುವಾರುಗಳ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿರೋ ಈ ಸಮಯದಲ್ಲಿ ನೀರು ನಿರ್ವಹಣಾ ಸಮಿತಿ ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ 15 ದಿನಗಳ ಕಾಲ ಬಿಡಲೇಬೇಕು ಅನ್ನೋಂತ ತೀರ್ಮಾನವನ್ನ ನೀಡಿರಂತದ್ದು ಅತ್ಯಂತ ಆಘಾತಕಾರಿಯಾದಂತ ವಿಷಯ. ಈಗಾಗಲೇ ಇಲ್ಲಿನ ಜನಗಳಿಗೆ ಹೊಸ ಬೆಳೆಯನ್ನ ಬೆಳೆಯಲಿಕ್ಕೆ ಅವಕಾಶ ಇಲ್ಲ ಅನ್ನಂತ ತೀರ್ಮಾನವನ್ನ ಸರ್ಕಾರ ನೀಡೈತೆ. ಇಲ್ಲಿ ಈಗ ಬೆಳೆದಿರುವಂತ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಇಲ್ಲಿನ ರೈತರು ಪರಿಪಾಟ್ಲು ಪಡ್ತಾ ಇರೋ ಸಮಯದಲ್ಲಿ ಇಲ್ಲಿ ಆ ನೀರು ನಿರ್ವಹಣಾ ಸಮಿತಿ ತಮಿಳುನಾಡಿಗೆ ನೀರನ್ನ ಬಿಡ್ಲೇಬೇಕು ಅಂತ ಹೇಳಿ ಹೇಳ್ತೈತೆ. ನೀರು ನಿರ್ವಹಣಾ ಮಂಡಳಿಯವರು ಇಲ್ಲಿನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಇಲ್ಲಿಗೆ ಭೇಟಿಯನ್ನ ಕೊಟ್ಟು ಇಲ್ಲಿ ಒಣಗ್ತಾ ಇರೋಂತ ಬೆಳೆಗಳನ್ನ ನೋಡಿ ತೀರ್ಮಾನವನ್ನು ನೀಡಬೇಕಿತ್ತು. ಅದರ ಹೊರತಾಗಿ ಅಲ್ಲಿಯೇ ಕುಳಿತು ನೀಡಿರುವಂತ ಈ ತೀರ್ಮಾನ ಆಘಾತಕಾರಿಯಾಗೈತೆ. ಈಗ ನಾನು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳಿಗೆ ರೈತರ ಪರವಾಗಿ ಕೇಳ್ಕೊಳ್ಳೋಂಥದ್ದಿಷ್ಟೇ. ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಮಯದಲ್ಲಿ ನಾನು ನನ್ನ ಜನರಿಗೆ ಅನ್ಯಾಯ ಮಾಡಿ ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋದಿಲ್ಲ ಅನ್ನಂತ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಅದೇ ತರದಲ್ಲಿ ಈಗಿನ ಮುಖ್ಯಮಂತ್ರಿ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ನೀರು ನಿರ್ವಹಣಾ ಸಮಿತಿಯ ನಿಲುವನ್ನು ತಿರಸ್ಕರಿಸಿ ನನ್ನ ಜನಗಳಿಗೆ ಅನ್ಯಾಯ ಆಗಿ ನಾನು ನೀರನ್ನ ಬಿಡೋದಿಲ್ಲ ಅನ್ನಂತ ತೀರ್ಮಾನವನ್ನ ತೆಗೆದುಕೊಬೇಕು. ಹಾಗೇನಾದ್ರೂ ಮುಂದಿನ ದಿನಮಾನಗಳಲ್ಲಿ ಸರ್ಕಾರವನ್ನ ವಜಾ ಮಾಡಿದ್ರೆ ಈಗ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅವರೆಲ್ಲವನ್ನ ಗೆಲ್ಲಿಸುವ ಹೊಣೆಯನ್ನ ರೈತರು ಒಪ್ಕೊಂತೀವಿ ಅನ್ನಂತ ಭರವಸೆಯನ್ನ ನೀಡ್ತಾ, ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋಂಥದ್ದಿಷ್ಟೇ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯದವರೇ ಆದಂತ 4 ಜನ ಸಚಿವರಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಉಕ್ಕು ಮತ್ತೆ ಶಿಕ್ಷಣ ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾದಂತ ಮಂಡ್ಯ ಜಿಲ್ಲೆಯ ಸಂಸದರಾದಂತ ಕುಮಾರಸ್ವಾಮಿ ಅವರು ಇರ್ಬೋದು, ಶಿಕ್ಷಣ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ರಾಜ್ಯ ರೈಲ್ವೆ ಸಚಿವರಾದಂತ ವಿ ಸೋಮಣ್ಣ ಅವರು ಇರ್ಬೋದು. ಇವರೆಲ್ಲರೂ ಸಹ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು. ಜೊತೆಗೆ ಹಿಂದೆ ನಮ್ಮ ದೊಡ್ಡರಸಿನಕೆರೆ ಅಂಬರೀಶ್ ಅಣ್ಣ ಅವರು ಸಚಿವರಾಗಿದ್ದಂತ ಸಮಯದಲ್ಲಿ ಈ ತರ ನ್ಯಾಯಮಂಡಳಿ ತೀರ್ಮಾನವನ್ನ ನೀಡಿದಾಗ ಮುಲಾಜಿಲ್ಲದೆ ರಾಜೀನಾಮೆಯನ್ನ ಕೊಟ್ಟು ಸರ್ಕಾರದ ನಿಲುವನ್ನ ಪ್ರತಿಭಟಿಸಿದ್ರು. ಆ ರೀತಿಯ ಪ್ರತಿಭಟನೆಗಳು ಅನಿವಾರ್ಯ ಆದ್ರೆ ಅದಕ್ಕೂ ಆ ತ್ಯಾಗಕ್ಕೂ ಕೂಡ ನಮ್ಮ ರಾಜ್ಯದ ಸಚಿವರುಗಳು ಮತ್ತೆ ಸಂಸದರುಗಳು ಸಿದ್ಧರಿರಬೇಕು. ಅಲ್ಲದೆ ಕೇಂದ್ರ ಸರ್ಕಾರ ನೀರು ನಿರ್ವಹಣಾ ಸಮಿತಿ ಅಥವಾ ನೀರು ನಿರ್ವಹಣಾ ಮಂಡಳಿ ಏನಿದೆ ಅವ್ರನ್ನ ನಮ್ಮ ರಾಜ್ಯಕ್ಕೆ ಕರೆತಂದು ಇಲ್ಲಿನ ವಸ್ತು ಸ್ಥಿತಿಯನ್ನ ತೋರಿಸಿ ತಮಿಳುನಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ತೋರಿಸಿ ಆನಂತರ ತೀರ್ಮಾನವನ್ನ ಮಾಡುವಂತೆ ತತ್ಕ್ಷಣಕ್ಕೆ ಅವ್ರು ನೀಡಿರೋಂತ ತೀರ್ಪನ್ನ ಹಿಂಪಡೆಯುವಂತೆ ಅವ್ರ ಮೇಲೆ ಒತ್ತಡವನ್ನ ಹಾಕ್ಬೇಕು. ಮತ್ತೆ ಈ ನೀರು ನಿರ್ವಹಣಾ ಸಮಿತಿ ಏನಿದೆ ಇದನ್ನ ರದ್ದು ಮಾಡಿ ಕೇಂದ್ರ ಸರ್ಕಾರವೇ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಒಂದು ಕ್ರಮವನ್ನ ಅನುಸರಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಲ್ಲಿ ಕೇಳ್ಕೊಂತಾ ಇದ್ದೀನಿ. ಧನ್ಯವಾದಗಳು.